ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ನನ್ನ ಮಗನಿಗೆ ಅವನ ಕಹಿ ತಿನ್ನಲ್ಲ ಅಂತೆ, ಬೇವಿನ ಸೊಪ್ಪು, ಅದರಿಂದ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ. ಎಲ್ಲರ ಬಾಳಲ್ಲಿ ಕಹಿ ಹೋಗಿ ಸಿಹಿ ಹಂಚಿಕೊಳ್ಳಿ. ನನ್ನ ಮಗಳು ತುಂಬ ಆಟ ಮಾಡ್ತಾ ಇದ್ದಾಳೆ, ನಿದ್ದೆ ಬಂದಿದೆ ಅಂತ ಗೊತ್ತಿಲ್ಲ. ನನ್ನ ಮಗನೂ ನಂಗೆ ತಿನ್ನಿಸ್ತಾ ಇದ್ದಾನೆ. ಹಾಯ್ ಮಾಡು, ಹಾಯ್ ಮಾಡು, ಬೆಂಕಿಸ್ಕೊಡು. ನೀವು ನಿಮ್ಮ ಮನೇಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ದೀರಾ? ನಮ್ಮ ಮನೇಲಿ ನಾವು ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀರಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡಿ, ಸಿಂಪಲ್ಲಾಗಿ ನಾವು ಈ ರೀತಿ ಪೂಜೆನ ಮಾಡಿದ್ದೀರಿ ಮನೆಯಲ್ಲಿ. ನೋಡಿ, ಕಲಶ ಇಟ್ಟಿದ್ದೀರಿ, ಬೇವಿನ ಸೊಪ್ಪಿನಿಂದ ಅಲಂಕಾರ ಮಾಡಿದ್ದೀರಿ. ಇವತ್ತು ದೇವ್ರಿಗೆ ಎಡೆ ಇಡಬೇಕಾಗಿತ್ತು. ಒಬ್ಬಟ್ಟು, ಗೀ ರೈಸು, ಎಣ್ಣೆ ಬದನೆಕಾಯಿ ಗೊಜ್ಜು, ಅದಕ್ಕೆ ಮತ್ತು ಅನ್ನ, ಒಬ್ಬಟ್ಟು, ರಸ, 2 ಮಾವಿನಕಾಯಿ ಇತ್ತು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಪ್ಪು ಖಾರ ಹಾಕ್ಬಿಟ್ಟು ಈ ರೀತಿ ಇಟ್ಟಿದ್ದೀರಿ. ನನ್ನ ಮಗಳಿಗೆ ಈ ರೀತಿ ರೆಡಿ ಮಾಡಿದ್ದೆ. ಬಟರ್ಫ್ಲೈ ಇದು ಫ್ರಾಕು ತುಂಬ ಚೆನ್ನಾಗಿತ್ತು. ಮೇಲೆ ಹೂವು ಕೂಡ ಹಾಕಿದ್ರಿ. ಅದು ಸ್ವಲ್ಪ ಹೊತ್ತೆ ಆಮೇಲೆ ಬಿಸಾಕ್ಬಿಟ್ಲು. ಅದಕ್ಕೆ ಬೇಗ ಬೇಗ ವೀಡಿಯೋ ಹಿಡಿಯೋಣ ಅಂದ್ಬಿಟ್ಟು ಹಿಡಿತಾಯಿದ್ದೆ. ಬಟರ್ಫ್ಲೈ ಕೂಡ ಕಿತ್ತಿ ಬಿಸಾಕಿದ್ಲು. ಇದು ನೆಕ್ಸ್ಟ್ ಡೇ ಹೊಸದಡ್ಕು ಹಬ್ಬದ ದಿನ ನಾನು ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಅಕ್ಕ ಮನೆಗೆ ಇನ್ವೈಟ್ ಮಾಡಿದ್ಲು. ಬಿರಿಯಾನಿ, ಚಿಕನ್ ಫ್ರೈ, ಲಿವರು ಎಲ್ಲ ಮಾಡಿದ್ದೀನಿ, ಇಲ್ಲೇ ಬಂದು ಊಟ ಮಾಡಿ ಅಂತ ಕರೆದಿದ್ಲು ಮಧ್ಯಾಹ್ನ. ನನ್ನ ನೈಟಿದಲ್ಲೇ ಹತ್ರ ತಾನೆ ಅಂದ್ಬಿಟ್ಟು ಹೋಗಿ ಅಲ್ಲಿ ಊಟ ಎಲ್ಲ ವೆರೈಟಿ ಮಾಡಿ ತಿಂದಿದ್ರು. ಅದಾದ ನಂತರ ಘಟ್ಟ ಆಡೋಣ ಅಂದ್ಬಿಟ್ಟು ಚೌಕಾಬಾರ ತುಂಬ ವರ್ಷಗಳಾಗಿತ್ತು ಆಟಾಡಿ. ಹಂಗೆ ಸ್ವಲ್ಪ ಹೊತ್ತಿದ್ದು ಹಂಗೆ ಚೌಕಾಬಾರ ಆಡೋಣ ಅಂತ ನನ್ನ ಮಗಳು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಆಡೋಣ, ಇಲ್ಲಾಂದರೆ ಅವಳು ಬಿಡೋಲ್ಲ ಅಂತ ಎಷ್ಟೊತ್ತಾದರೂ ಅವಳು ಮಲಗಿರಲಿಲ್ಲ. ಈಗ ನಾನು ಊಟ ಮಾಡಿದ್ದಾಯಿತು. ನಮ್ಮ ಅಕ್ಕ ಊಟ ಮಾಡಿದ್ಮೇಲೆ ಆಟಾಡೋಣ ಅಂತ ಊಟ ಮಾಡೋವಾಗ ವೀಡಿಯೋ ಹಿಡಿತಾ ಇದ್ದೀನಿ. ನಮ್ಮ ಅಕ್ಕ ಯಾವಾಗೂ ನೈಟಿದಲ್ಲೇ ಹಿಡಿತೀಯ ಅಂತ ಬೈತಾಯಿದ್ಲು. ಇದೆಲ್ಲ ಕಾಮನ್ನೇ ಅಲ್ವಾ, ಎಲ್ಲರ ಮನೆಯಲ್ಲೂ ಇರೋದೆ. ಇವಾಗೆಲ್ಲ ನೈಟಿದಲ್ಲೇ ಇರ್ತಾರೆ. ಬೆಂಗಳೂರು ಅಂದಮೇಲೆ ಆಲ್ಮೋಸ್ಟ್ ಎಲ್ಲರೂ ನೈಟಿನೇ ಹಾಕ್ಕೊಂಡಿರ್ತಾರೆ. ನಾವು ಮನೆಯಲ್ಲೇ ತಾನೇ ವೀಡಿಯೋ ಮಾಡೋದು ಅಂತ. ಹಾಗೆ ನೋಡಿ, ನನ್ನ ಮಗಳು ನನ್ನ ಮಗ ಒಂದು ಜಾಗದಲ್ಲಿ ಇರೋಲ್ಲ. ಅವರು ಆಟಾಡ್ತಾನೇ ಇದ್ದರು, ಊಟ ಮಾಡೋಕ್ಕೂ ಬಿಟ್ಟಿಲ್ಲ. ಅವ್ರ ಖುಷಿಯನ್ನೇ ನಾವು ನೋಡ್ಕೊಂಡು ಹಂಗೆ ನಾವು ಟೈಮ್ ಪಾಸ್ ಮಾಡಿಕೊಂಡು ಊಟ ಎಲ್ಲ ಆಗಿತ್ತು. ನಾನು ಹಂಗೆ ಹಿಡಿತಾ ಇದ್ದೆ. ಹಿಂದೆ ಹೋಗೋದು, ಮುಂದೆ ಹೋಗೋದು, ಕಣ್ಣೆ ಮುಚ್ಚಿ ಆಟಾಡೋದು, ಆ ಥರ ಆಟಾಡ್ತಾಯಿದ್ರು. ಈಗ ಹೊರಗಡೆ ಆಟಾಡೋಣ ಅಂತ ನಾವು ಬಂದಿದ್ದೀರಿ. ಈ ಆಟ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಈಗ ನಾನು ನಮ್ಮ ಅಕ್ಕ ಆಡ್ತಾ ಇದ್ದೀರಿ. ಆಲ್ರೆಡಿ ನನಗೆ ಔಟ್ ಮಾಡಿಬಿಟ್ಟಿದ್ದಾಳೆ, ಆಚೆ ಕಳಿಸ್ಬಿಟ್ಟಿದ್ದಾಳೆ ನೋಡಿ. ಈಗ ನಾವೆಲ್ಲ ಆಡ್ತಾಯಿದ್ದೀರಿ, ನಾನು ನಮ್ಮ ಅಕ್ಕ ಸೇರಿ. ಲಾಸ್ಟಿಗೆ ಯಾರು ವಿನ್ ಆಗ್ತಾರೆ ನೋಡೋಣ. ಮೂರು ಬಿತ್ತು, 3, 2. ಈಗ 4 ಬಿದ್ದಿದೆ ನಮ್ಮ ಅಕ್ಕಗೆ. ಎಲ್ಲ ಅವಳೆ ಒಳಗಡೆ ಹೋಗ್ತಾಳೇನೋ. ಈಗ ಹುಣ್ಸೆಹಣ್ಣು ಬೀಜ ಇದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇದರಲ್ಲಿ ನಾವು ಹೇಳೋ ಅಷ್ಟು ಬೀಳೋದೇ ಇಲ್ಲ ಗವ್ಯದಲ್ಲಿ. ಆಲ್ರೆಡಿ ನಮ್ಮ ಅಕ್ಕ ಒಳಗಡೆ ಹೋಗ್ಬಿಟ್ಟಿದ್ದಾಳೆ ನೋಡಿ. ಹೆಂಗೋ ಇವಾಗ ಸಮ್ಮರ್ ಹಾಲಿಡೇ ಬಂತಲ್ಲ, ಮಕ್ಳಿಗೂ ಹೇಳ್ಕೊಡಿ, ಮಕ್ಕಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ. ನನ್ನ ಮಗಳಂತೂ ಅಲ್ತಾನೆ ಅವಳೆ, ಆಡೋಕ್ಕೆ ಬಿಡ್ತಾ ಇಲ್ಲ ನೋಡಿ. ನನ್ನ ಮಗನೂ ನಾನು ಆಡಬೇಕು ಅಂತ ಅವನಿಗೂ ಇಂಟ್ರೆಸ್ಟ್ ಬಂದ್ಬಿಟ್ಟೈತೆ. ಫಸ್ಟ್ ನಾವು ಆಡ್ತೀರಿ, ಆಮೇಲೆ ನೀನು ಆಡು. ಈ ರೀತಿ ಆಟ ಆಡಿದ್ರೆ ಮಕ್ಳಿಗೂ ಇಂಟ್ರೆಸ್ಟ್ ಬರುತ್ತೆ. ಮಕ್ಕಳು ಮೊಬೈಲು ಟಿ ವಿ ಎಲ್ಲ ನೋಡೋದನ್ನು ಬಿಟ್ಬಿಡ್ತಾರೆ ನೋಡಿ. ಈಗ ಬಿದ್ದಿದೆ ನನಗೆ 8. ಈಗ ನಾನು ಕಾಯಿ ಹೊಡಿಬೇಕು. ನಾನಿನ್ನೂ ಕಾಯೇ ಹೊಡೆದಿಲ್ಲ ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕ ಕಾಯಿ ಹೊಡೆದು ಒಳಗಡೆ ಹೋಗಿ 2 ರನ್ ಮಾಡಿಬಿಟ್ಟಿದ್ದಾಳೆ. ಈಗ ನೋಡೋಣ, ನಾನು
ಕಾಯಿ ಹೊಡಿತೀನೇನು ಕಾಯಿ ಹೊಡೆದ್ಬಿಟ್ಟೆ ಮತ್ತೆ ನಾನು ಕಾಯಿ ಹೊಡೆದಿದ್ದೀನಿ ಇಲ್ಲಿ ಮತ್ತೆ ನಾನು ಕಾಯಿ ಹೊಡೆದಿದ್ದೀನಿ ಮುರುಕ್ಕೆ ನಮ್ಮ ಅಕ್ಕ ಚೋದ್ಲು ನಾನೇ ವಿನ್ ಆಗಿದ್ದು ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕ ಔಟ್ ಆಗಿಬಿಟ್ಲು ನಾನೇ ವಿನ್ ಆದೆ ಪಾಪ ನನ್ನ ಮಗ ಆಡ್ಬೇಕಂತಿದ್ದ ನಾವು ಆಟ ಆಡಿದ್ದು ನೋಡ್ಬಿಟ್ಟು ಅವನಿಗೂ ಇಂಟ್ರೆಸ್ಟ್ ಬಂದಿತ್ತು ನನ್ನ ಮಗಳು ನಿದ್ದೆ ಬಂದುಬಿಟ್ಟಿತ್ತು ತುಂಬ ಹಠ ಮಾಡಿದ್ಲು ಆದರೆ ಆಟ ಆಡೋಕ್ಕಾಗಿಲ್ಲ ಕ್ಯಾನ್ಸಲ್ ಆಗೋಯ್ತು ಲಾಸ್ಟ್ ಟೈಮು ಈ ಮಾಲ್ಗೆ ಹೋಗಿದ್ರಿ ನನ್ನ ಮಗಳು 7 ಮಂತು 8 ಮಂತು ಇದ್ಲು ಐಸ್ ಕ್ರೀಮು ನಾವು ತಿನ್ನೋದು ನೋಡ್ಬಿಟ್ಟು ಅವಳು ಕೂಡ ತಿನ್ನಬೇಕು ಅಂತ ಹಠ ಮಾಡಿದ್ಲು ಅದಕ್ಕೆ ಅವಳಿಗೂ ಸ್ವಲ್ಪ ಕೊಟ್ಟರೆ ಅವಳು ತಿಂದು ಟೇಸ್ಟ್ ಚೆನ್ನಾಗಿತ್ತು ಮತ್ತೆ ಕೊಡಿ ಅಂತ ಹಠ ಮಾಡಿದ್ಲು ಲಾಸ್ಟಿಗೆ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು ಇದು ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಫಸ್ಟು ವೈಟ್ ಫೀಲ್ಡ್ ಫೋರಮ್ ಮಾಲ್ ಅಂತಿತ್ತು ಈಗ ನೇಮು ಚೇಂಜ್ ಮಾಡಿ ನೆಕ್ಸಸಿ ವೈಟ್ ಫೀಲ್ಡ್ ಅಂತ ನೇಮ್ ಚೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಆಗಾಗ ನಾವು ಕೂಡ ಹೋಗ್ತಾ ಇರ್ತೀರಿ ಅಂದರೆ ನಾವು ಏನು ತಗೊಳಕ್ಕೆ ಹೋಗೋದಿಲ್ಲ ತುಂಬ ಸುತ್ತಾಡಿಕೊಂಡು ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಹಾಗೆ ನಮಗೆ ಹತ್ರ ಆಗುತ್ತೆ ನಡ್ಕೊಂಡೋಗಿ ನಡ್ಕೊಂಬರ್ತೀರಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಕ್ರಿಸ್ಮಸ್ಸು ಇಲ್ಲ ನ್ಯೂ ಇಯರು ಆ ಟೈಮಲ್ಲೆಲ್ಲ ತುಂಬ ಡೆಕೋರೇಷನ್ ಮಾಡಿದರು ಹಂಗೆ ಹೋಗಿ ಹೊರಗಡೆ ಆಟಾಡ್ಕೊಂಬರೋಣ ನೋಡಿಕೊಂಡು ಮಕ್ಕಳು ಆಟಾಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ಬಂದಿದ್ದೀರಿ ನನ್ನ ಮಗಳಂತೂ ಕೈಯಲ್ಲಂತೂ ಇದ್ದಿಲ್ಲ ಅದಕ್ಕೆ ನಾವು ಕೆಳಗಡೆ ಫ್ರೀಯಾಗಿ ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀರಿ ಅವಳು ಒಂದು ಜಾಗದಲ್ಲಿ ಇರಲಿಲ್ಲ ಓಡಾಡ್ತಾನೇ ಇದ್ದಾಳೆ ಎಷ್ಟೊತ್ತು ಓಡಾಡ್ತಾಳೆ ಅಂದ್ಬಿಟ್ಟು ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ರಿ ಅವಳು ನೋಡಿಕೊಂಡು ನಾವು ಕೂತ್ಕೊಂಡ್ಬಿಟ್ಟಿದ್ರಿ ಲಾಸ್ಟಿಗೆ ಭಯ ಆಗೋಯ್ತು ನಮಗೆ ಅಲ್ಲಿ ಹೋಗಿ ಎತ್ಕೊಂಬಂದ್ಬಿಟ್ಟೆ ನಾನಂತೂ ಮತ್ತೆ ಮೇಲೆ ಕರ್ಕೊಂಡೋಗಿದ್ದೆ ಅಲ್ಲಿ ತುಂಬ ಲೈಟ್ ಸೆಟ್ಟಿಂಗು ಕಲರ್ ಆಗಿ ಆಟಾಡೋದೆಲ್ಲ ಇತ್ತು ಅವಳಿಗೆ ಆಟ ಆಡೋಕ್ಕೆ ಏನು ಗೊತ್ತಿಲ್ಲ ನಾವು ಸುಮ್ಮನೆ ಹಂಗೆ ಕೂರಿಸಿದ್ರಿ ನನ್ನ ಮಗ ನಾವು ಕೆಳಗಡೆ ಹೋಗ್ಬಿಟ್ಟಿದ್ದೀರಂತ ಅವ್ನು ಕೆಳಗಡೆ ಹೋಗ್ಬಿಟ್ಟಿದ್ದಾನೆ ಆದ್ದರಿಂದ ನಾನು ಇವಳಿಗೆ ಆಟ ಆಡಿಸ್ಕೊಂಡಿದ್ರಿ ಎಷ್ಟೊತ್ತು ಕರೆದ್ರೂ ಬರ್ತಾನೆ ಇರಲಿಲ್ಲ ಅವಳು ಏನೋ ಒಂಥರ ಅವಳಿಗೆ ಖುಷಿಯಾಗ್ಬಿಟ್ಟಿತ್ತು ಆಟ ಆಡ್ಕೊಂಡಿರ್ಬೇಕು ಅನಿಸ್ಬಿಟ್ಟಿತ್ತು ನಾವು ಕರೆದ್ರೂ ಬರೋದೇ ಇಲ್ಲ ಅಂತಾಳೆ ಲೈಟ್ ಎಲ್ಲ ಚೆನ್ನಾಗಿತ್ತಲ್ವ ಆದ್ದರಿಂದ ಅದನ್ನ ನೋಡಿಕೊಂಡೇ ಇದ್ಬಿಟ್ಲು ಸರಿ ನಾವು ಇಲ್ಲಿದ್ರಿ ನನ್ನ ಮಗನ ಹುಡುಕ್ತಾ ಇದ್ದೆ ನಾನು ಅವ್ನು ನೋಡಿದ್ರೆ ಕೆಳಗಡೆ ಇದ್ದ ಆಮೇಲೆ ಮತ್ತೆ ಬಂದ ಆಟ ಆಡೋಣ ಮಮ್ಮಿ ಅಂತೆಲ್ಲ ಬೇಡ ಇದು ಸ್ವಲ್ಪ ಅಮೌಂಟ್ ಜಾಸ್ತಿ ಅಂದ್ಬಿಟ್ಟು ನಾವು ಮತ್ತೆ ಬಂದುಬಿಟ್ರಿ ನೋಡಿ ಲಿಫ್ಟಲ್ಲಿ ಹೋಗ್ತಾ ಇದ್ದಾನೆ ಮತ್ತೆ ಬರ್ತಾ ಇದ್ದಾನೆ ಆಟ ಆಡ್ತಾನೇ ಇದ್ದಾನೆ ನನಗೆ ವಿಡಿಯೋ ಇಡಿ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ ನಮ್ಮಮ್ಮ ನೋಡಿದ್ರೆ ಭಯ ಬೀಳ್ತಾರೆ ನೋಡಿ ನನ್ನ ಮಗ ಎಷ್ಟು ಚಿಕ್ಕವನು ಆದರೂ ಕೂಡ ಅವನು ಮೇಲೆ ಹೋಗಿ ಬರ್ತಾನೆ ಅವನೊಬ್ಬನೇ ನಮ್ಮಮ್ಮಗೆ ಲಿಫ್ಟಲ್ಲೇ ಹೋಗೋಕ್ಕೆ ಭಯ ಅಂತೆ ಆದ್ದರಿಂದ ಅವನೊಬ್ಬನೇ ಬರ್ತಾಯಿದ್ದಾನೆ ನಾವೆಲ್ಲ ಬಂದುಬಿಟ್ಟಿದ್ರಿ ಅದರಲ್ಲಿ ಆಟ ಆಡೋದು ಚೆನ್ನಾಗೈತಂತೆ ಅವನಿಗೆ ಆದ್ದರಿಂದ ಆಡ್ಕೊಂಡಿರಲಿ ಅಂದ್ಬಿಟ್ಟು ನಾವು ಬಿಟ್ಬಿಟ್ಟಿದ್ರಿ ಅವಳಿಗೆ ಮಾತ್ರ ಕರ್ಕೊಂಡೋದೆ ನನ್ನ ಕರ್ಕೊಂಡೋಗಿಲ್ಲ ಅಂತೇಳ್ಬಿಟ್ಟು ಅವ್ನು ಮತ್ತೆ ಮೇಲೆ ಕರ್ಕೊಂಡೋದ ಸರಿ ಅದೆಲ್ಲ ನೋಡೋಕ್ಕೆ ಚೆನ್ನಾಗಿತ್ತು ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ಸ್ವಲ್ಪ ಹೊತ್ತು ಹಂಗೆ ಆಟ ಆಡಿಸು ಮಮ್ಮಿ ಅಂತ ಹೇಳ್ತಾ ಇದ್ದ ಅದು ಅಮೌಂಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಸುಮ್ಮನೆ ನೋಡಿಕೊಂಡು ಬರೋಣ ಅಂತ ಅವನ ಜೊತೆ ಹೋಗಿದ್ರಿ ಅದರಲ್ಲಿ ಸುಮ್ಮನೆ ಅವ್ನು ಕೂತ್ಕೊಂಡಿದ್ದ ಚೆನ್ನಾಗಿತ್ತಂತೆ ಅವನಿಗೆ ಆಟ ಆಡೋದು ಕೂಡ ಕೊನೆಯದಾಗಿ ಇದು ಚಾಯ್ಸ್ ಮಾಡಿದ್ರಿ ಚೆನ್ನಾಗಿತ್ತು ಅಂದ್ಬಿಟ್ಟು ಹೇಳಿದ್ದ ಅದಕ್ಕೆ ಇದರಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ದೀರಿ ಕಾರ್ ರೇಸಲ್ಲಿ ಅವ್ನಿಗೆ ಆಡೋಕ್ಕೆ ಗೊತ್ತಾಗ್ತಾ ಇಲ್ಲ ನೋಡಿ ಯಾವ ಥರ ಆಡ್ತಾಯಿದ್ದಾನೆ ಅವರು ರಿಮೋಟಲ್ಲಿ ಇದು ಮಾಡೋ ಶೆಲ್ಲಲ್ಲಿ ಬಿಟ್ಟಿದ್ದಾರೆ ಅವ್ನು ನೋಡಿದ್ರೆ ಒಂದೇ ಜಾಗದಲ್ಲಿ ಸುತ್ತಾಡ್ಕೊಂಡಿದ್ದಾನೆ ಅವ್ನಿಗೆ ಆಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ ನಾವು ಎಷ್ಟು ಸರಿ ಹೇಳಿದ್ದೀರಿ ಆಟ ಆಡು ಅಂದ್ಬಿಟ್ಟು ಅವನಿಗೆ ಹೆಂಗೆ ಆಡೋದಂತಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಇದು ಒಂದು 10 ನಿಮಿಷ ಆಡೋದಕ್ಕೆ ಹೇಳಿದರು ಅವನಿಗೆ ಆಡೋದಕ್ಕೆ ಐಡಿಯಾ ಗೊತ್ತಾಗ್ತಾ ಇರಲಿಲ್ಲ ಫಸ್ಟ್ ಟೈಮ್ ಆಟಾಡ್ತಾ ಇರೋದು ಅವನು ಆದ್ದರಿಂದ ಅವರು ಹೇಳ್ಕೊಡ್ತಾ ಇದ್ದಾರೆ ಆ ರೀತಿ ಆಡ್ತಾ ಇದ್ದಾನೆ ಇವನು ಫ್ರೆಂಡ್ಸ್ ನೀವು ಒಂದು ಸರಿ ಬನ್ನಿ ತುಂಬ ಚೆನ್ನಾಗಿದೆ ಮಕ್ಕಳು ಆಟ ಆಡೋದೆಲ್ಲ ಇದೆ ಹಂಗೆ ಓಡಾಡಿಕೊಂಡು ಹೋಗ್ಬೋದಲ್ವ ತುಂಬ ಚೆನ್ನಾಗಿದೆ ಈ ಮಾಲು ನಾವು ಆಗಾಗ ಬರ್ತಾ ಇರ್ತೀರಿ ಇದೇ ರೀತಿ ಹೊರಗಡೆ ಎಲ್ಲ ನಾವು ಹೋದರೆ ಇಲ್ಲಾಂದರೆ ಯಾವುದಾದ್ರೂ ಪ್ಲೇಸು ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ವೀಡಿಯೋಸ್ನ ನಾನು ಇದು ಹಬ್ಬದ ಟೈಮ್ ಅಲ್ವಾ ಅದರಿಂದ ನಾನು ಒಬ್ಬಟ್ಟೆ ಹೋಳಿಗೆ ಎಲ್ಲ ಮಾಡಿದ್ರಿ ಮನೆಯಲ್ಲಿ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಪಾಪು ಕೂಡ ಅಳ್ತಾ ಇದ್ಲಲ್ವ ಅದರಿಂದ ಆಗಲಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಸಪೋರ್ಟ್ ಮಾಡಿ ನನಗೆ.